ಗೈಸ್, ಇವತ್ತು ಫ್ರೈಡೇ, ಟೈಮ್ ನೋಡಿದ್ರೆ 10:45 ಆಗಿದೆ. ಸೊ ಈಗ ನಾವು ಕ್ಯಾಬ್ಗೆ ಹೋಗ್ತಾ ಇದ್ದೀವಿ. ಕ್ಯಾಬಲ್ಲಿ KR ಪುರಮಿಂದ ಇಂದಿರಾನಗರ್ಗೆ ಹೋಗಬೇಕು. ಇಂದಿರಾನಗರಲ್ಲಿ ನಮಗೆ ಬಸ್ ಸಿಗುತ್ತೆ. ಸೊ ಆ ಬಸ್ಸಲ್ಲಿ ನಾವು ಈ ಟ್ರಾವೆಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ಯಾವಾಗಲೂ ಒಂಥರ ಭಯ ಇದ್ದೇ ಇರುತ್ತೆ. ನಾವೇ ಹೆಣ್ಮಕ್ಳು ಟ್ರಾವೆಲ್ ಮಾಡ್ತಾ ಇದ್ದೀವಿ, ಅದು ಅಲ್ಲದೆ ಟ್ರಾವೆಲ್ ಏಜೆನ್ಸಿ ಜೊತೆಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಅವ್ರು ರಿಯಲ್ಲೋ ಫೇಕೋ ಕರ್ಕೊಂಡು ಹೋಗ್ತಾರೋ ಇಲ್ವೋ ಏನೇನೋ ಒಂಥರ ಭಯ ಇತ್ತು ನಾವು ಕ್ಯಾಬಲ್ಲಿ ಕುತ್ಕೊಂಡು ಹೋಗ್ತಾ ಇರಬೇಕಾದ್ರೆ. ಆಮೇಲೆ ಅಲ್ಲಿ ಜನ ನೋಡಿ ತುಂಬ ಸಮಾಧಾನ ಆಯಿತು. ನಮ್ಮ ಥರ ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದಿದ್ದೊಂದು ಹುಡುಗಿ ಬಂದಿದ್ಲು. ಅವಾಗ ಸ್ವಲ್ಪ ತುಂಬ ಧೈರ್ಯ ಬಂತು. ಅದಾದಮೇಲೆ ನಮಗೆ ಕೊಟ್ಟಿದ್ದ ಗೈಡು ಕೂಡ ಒಬ್ಬರು ಹುಡುಗಿನೇ ಆಗಿದ್ದರು. ಸೊ ಹಾಗಾಗಿ ನಮಗಿನ್ನೂ ಸಮಾಧಾನ ಆಗೋಯಿತು. ನೀವೀಗೇನು ನೋಡ್ತಾ ಇದ್ದೀರಾ, ಇದು ಟೆಂಪೋ TT, ಇದರಲ್ಲೇ ನಾವು ಟ್ರಾವೆಲ್ ಮಾಡಿದ್ದು. ಚೆನ್ನಾಗಿತ್ತು, ಹೊಸ ಗಾಡಿ ಕೂಡ. ಒಂಥರ ಕಂಫರ್ಟಬಲ್ ಆಗಿ ಹೋಗಿ ಕಂಫರ್ಟಬಲ್ ಆಗಿ ಬಂದ್ವಿ ಅಂತ ಹೇಳ್ಬೋದು. ಈ ಟ್ರಾವೆಲಲ್ಲಿ ನೀವು ನೋಡೋ ಹಾಗೆ 3 ಜನ ಹುಡುಗರು ಇದ್ದಿದ್ದು. 2 ಹುಡುಗರು ಫ್ರೆಂಡ್ಸ್ ಬಂದಿದ್ದರು, ಇನ್ನೊಬ್ಬ ಅಂಕಲ್ ಫ್ಯಾಮಿಲಿ ಜೊತೆ ಬಂದಿದ್ದರು. ಇಲ್ಲಿ ಹುಡುಗಿರೇ ಜಾಸ್ತಿ ಇದ್ದಿದ್ದ ಕಾರಣ ನಾವು ತುಂಬ ಕಂಫರ್ಟಬಲ್ ಆಗಿದ್ವಿ, ಖುಷಿಯಾಗಿ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಬೆಳಗಿನ ಜಾವ 1 ಗಂಟೆ. ನಾನಿವಾಗ ಬ್ಯಾಂಗ್ಳೂರಲ್ಲೇ ಎಲ್ಲೋ ಇದ್ದೀವಿ. ಆ್ಯಂಡ್ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿದ್ರು. ಸೊ ಸ್ನ್ಯಾಕ್ಸ್ ತೊಗೊಳಕ್ಕೆ ಅಂತ ಹೋಗಿದ್ದೆ. ಮೊಟ್ಟಿದ್ದೆಲ್ಲ 100 ರೂಪಾಯಿ. ನಾನು ಅದಕ್ಕೆ ಏನೂ ತೊಗೊಳ್ಳಿಲ್ಲ. ನೋಡೋಣ, ಇಲ್ಲೆಲ್ಲೂ ನಿಲ್ಸಲ್ಲಂತೆ. ಮೈಸೂರಲ್ಲಿ ಒಂದು ಸಲ ಸ್ಟಾಪ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾಟ್ ಎಕ್ಸಾಕ್ಟ್ಲಿ ಶೋರ್. ಬೆಳಗಿನ ಜಾವ 5:55 ಆಗಿತ್ತು. ನಾವು ಹೋಗಿ ನಮ್ಮ ಹೋಮ್ ಸ್ಟೇ ತಲುಪಿದಾಗ, ಹೋಮ್ ಸ್ಟೇ ಅಂತ ಹೇಳೋಕ್ಕಾಗಲ್ಲ, ಅದು ಸುವಿದ್ ಹೋಮ್ ಸ್ಟೇ ಅಂತಲೇ ಹೆಸರು. ಬಟ್ ಅದು ಹೋಮ್ ಸ್ಟೇ ಥರ ನಿಜ ಇರಲಿಲ್ಲ. ನಾವು ಏಜೆನ್ಸಿ ಥ್ರೂ ಬಂದಿಲ್ಲ ಅಂದಿದ್ರೆ ಈ ಥರ ಹೋಟೆಲ್ ಬುಕ್ಕೇ ಮಾಡ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಹೋಟೆಲ್ ಇವರು ಪ್ರೊವೈಡ್ ಮಾಡಿದ್ದು ನಮಗೆ. ನೀವು ನೋಡ್ತಾ ಇರ್ಬೋದು, ಜಸ್ಟ್ ಒಳಗಡೆ ಹೋಗಿದ ತಕ್ಷಣ ಎಂಡ್ ಆಗಿಬಿಡುತ್ತೆ. ಬಟ್ 1 ಡೇ ಸ್ಟೇ ಮಾಡೋದಕ್ಕೆ, 1 ಡೇ ಅಂತ ಹೇಳೋಕ್ಕಾಗಲ್ಲ, 1 ನೈಟ್ ಸ್ಟೇ ಮಾಡಿ ಎದ್ದೋಗೋದಕ್ಕೆ ನನಗೇನೋ ಸಾಕು ಅಂತ ಅನ್ನಿಸ್ತು. ಆ್ಯಂಡ್ ಲಕಿಲಿ ಫ್ಲೋರೆಲ್ಲ ನಾವುಗಳೇ ಇದ್ದಿದ್ದರಿಂದ ಅಷ್ಟೊಂದು ಭಯ ಅಂತೂ ಆಗಲಿಲ್ಲ ನಮಗೆ. ಈ ಹೋಟೆಲಲ್ಲಿ ತುಂಬಾ ಬೇಸಿಕ್ ಆಗಿತ್ತು ರೂಮ್. ಬಟ್ 1 ನೈಟ್ಗೆ ಇಟ್ ಈಸ್ ಕಂಪ್ಲೀಟ್ಲಿ ಫೈನ್, ಅಡ್ಜಸ್ಟ್ ಮಾಡ್ಕೋಬೋದಾಗಿತ್ತು ನಾವು. ಗುಡ್ ಮಾರ್ನಿಂಗ್ ಗೈಸ್. ಡೇ 0 ಆಯಿತು, ಡೇ 1ಗೆ ಬಂದಿದ್ದೀವಿ. ಸೊ ಡೇ 1ಅಲ್ಲಿ ನಾವು ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳೇ ಇಲ್ಲ. ಸೊ ನಾನು ಬಂದಿರೋದು ಕೂರ್ಗಿಗೆ. ಕೂರ್ಗ್ ಟ್ರಿಪ್ ಪ್ಯಾಕೇಜ್ನ ತೊಗೊಂಡು ಬಂದಿದ್ದೀನಿ. ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಯಾವ ಏಜೆನ್ಸಿ ಜೊತೆ ಬಂದಿದ್ದೀನಿ ಮತ್ತು ಎಷ್ಟು ಪರ್ ಪರ್ಸನ್ ಅಂತ. ಬನ್ನಿ ಹೋಗೋಣ. ಇವತ್ತು ಡೇ 1ನ ಫುಲ್ ಎಂಜಾಯ್ ಮಾಡೋಣ. ನಾನು ಬಂದಿದ್ದು ನಮ್ಮ ಟ್ರಿಪ್ ಅನ್ನೋ ಏಜೆನ್ಸಿ ಥ್ರೂ ಕೂರ್ಗ್ ಟ್ರಿಪ್ಗೆ. ಈ ಕೂರ್ಗ್ ಟ್ರಿಪ್ ಪ್ಯಾಕೇಜ್ ಬಂದು 3,200 ರೂಪಾಯಿ ಪರ್ ಪರ್ಸನ್. ಸೊ ವಿತ್ GST ಅದು ಇದು ಎಲ್ಲ ಆ್ಯಡ್ ಆಗಿ 3,200 ರೂಪಾಯಿ. ಸೊ ಅಲ್ಲಿ ಹೋದರೆ 2 ಡೇಸ್ 1 ನೈಟಲ್ಲಿ ನಮಗೆ 3 ಮೀಲ್ಸ್ ಕೊಡ್ತಾರೆ. ಟಿಫನ್ 2, ಡಿನ್ನರ್ 1, ಆ ಥರ ಸಮಥಿಂಗ್ ಕೊಡ್ತಾರೆ. ಇನ್ನು ಡೇ 3 ಮೀಲ್ಸ್ ಅಲ್ಲ. ನಾನು ಆ ಥರ ಕನ್ಫ್ಯೂಸ್ ಆಗಿತ್ತು ನನಗೆ. ಸೊ ಟ್ರಿಪ್ಪೆಲ್ಲ ಚೆನ್ನಾಗಿತ್ತು. ಸ್ಪೆಷಲಿ ಗೈಡ್ ಹುಡುಗಿ ಆಗಿದ್ದು ನಮಗಿನ್ನ ಕಂಫರ್ಟಬಲ್ ತೊಗೊಂಡು ಬಂತು. ಅದಾದಮೇಲೆ ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ತಿಂಡಿ ಮಾಡೋದಕ್ಕೆ. ನಾವು ಉಳ್ಕೊಂಡಿದ್ದು ಹೋಮ್ ಸ್ಟೇನಲ್ಲಿ ತಿಂಡಿ ಕೊಡಲಿಲ್ಲ. ಅವ್ರದ್ದೇ ಇನ್ನೊಂದು ಹೋಮ್ ಸ್ಟೇ ಇತ್ತಂತೆ, ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋದರು. ಜಸ್ಟ್ 1 ಕಿಲೋಮೀಟರ್ ದೂರ ಅಷ್ಟೇ. ನಾವು ಸ್ವಲ್ಪ ಕೂರ್ಗ್ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯಿತು. ಚೆನ್ನಾಗಿತ್ತು, ಒಂಥರ ಸಿಟಿ ಅರೌಂಡ್ ನೋಡ್ದಂಗೂ ಆಯಿತು. ಸೊ ಅಲ್ಲಿ ಹೋದರೆ ನಮಗೆ ಟಿಫನ್ ಮತ್ತು ಕಾಫಿನ ಕೊಟ್ಟಿದ್ರು. ನೀವು ಮುಂದೆ ನೋಡ್ತೀರಾ ಟಿಫನ್ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಎವ್ರಿಥಿಂಗ್ ಈಸ್ ಬೇಸಿಕ್, ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಟೂರ್ಗೆ ಹೋದಾಗ ನಾವು ಕಲಿಯೋವಂಥದ್ದು ಇರುತ್ತೆ. ಹಾಂ ನೋಡಿ, ಇದು ಒಂದು ಛತ್ರ. ಇದನ್ನು ಬೇರೆ ಟೈಮಲ್ಲಿ ಹೋಮ್ ಸ್ಟೇ ಥರ ಮಾಡಿದ್ದಾರೆ. ನಮಗೆ ಫಸ್ಟ್ ಡೇ 1ಅಲ್ಲಿ ಕೊಟ್ಟಿದ್ದು ತಿಂಡಿ ಬಂದು ದೋಸೆ, ಪಲ್ಯ ಮತ್ತು ಚಟ್ನಿ, ಹಾಗೆ ಒಂದು ಸ್ಮಾಲ್ ಕಾಫಿ ಕೊಟ್ಟಿದ್ರು. ಫ್ರಿಜ್ಜಲ್ಲಿರೋ ಐಸ್ ವಾಟರಲ್ಲಿ ಕೈ ತೊಳ್ದಂಗೆ ಆಗ್ತಾಯಿದೆ.
ಯಪ್ಪ ಮರ ಆಗೋಯ್ತು. ಗೈಸ್ ಈಗ ಜಸ್ಟ್ ತಿಂಡಿ ಆಯಿತು. ತಿಂಡಿಗೆ ನಮಗೆ ದೋಸೆ ಮತ್ತು ಪಲ್ಯ ಚಟ್ನಿ ಕೊಟ್ಟಿದ್ರು ಅಷ್ಟೇ, ಮತ್ತು ಒಂದು ಗ್ಲಾಸ್ ಆಫ್ ಕಾಫಿ. ಪರವಾಗಿಲ್ಲ, ಚೆನ್ನಾಗಿತ್ತು. ಓಕೆ ಥರ ಇತ್ತು ಫುಡ್ಡು, ತುಂಬ ಚೆನ್ನಾಗಿತ್ತು ಅಂತ ಏನು ಹೇಳೋಕ್ಕೋಗಲ್ಲ. ಬಟ್ ಇವಾಗ ನಾವು ಡೇ 1ಗೆ ಏನೇನು ನೋಡ್ತೀವಿ ಅಂತ ಹೇಳ್ಬಿಡ್ತೀನಿ ನಿಮಗೆ. ಡೇ 1ಗೆ ನಾವು ಮೊದಲು ಮಂಡಲ್ಪಟ್ಟಿ ಪೀಕಿಗೆ ಹೋಗ್ತಾ ಇದ್ದೀವಿ. ಇದನ್ನು ನಮಗೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಸೊ ಅದು ಇನ್ಕ್ಲೂಡ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ಕ್ಲೂಡ್ ಆಗಿಲ್ಲ ಅಂತಂದರೆ ಆ ಜೀಪ್ಗೆ ನಾನು ಎಷ್ಟು ಕೊಟ್ಟಿದ್ದೀನಿ ದುಡ್ಡು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಸೆಕೆಂಡ್ ಬಂದು ಎಬೆ ಫಾಲ್ಸ್, ಥರ್ಡ್ ರಾಜಾ ಸೇಟ್. ಇದಿಷ್ಟನ್ನು ನೋಡ್ಕೊಂಡು ಬರ್ತೀವಿ ಇವತ್ತಿಗೆ ಡೇ 1ಗೆ. ಆ್ಯಂಡ್ ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆಯಂತೆ, ಬಟ್ ದ ಗ್ಲಾಸ್ ಬ್ರಿಡ್ಜ್ ಅದು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ, ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ಅಂತ ಹೇಳಿದ್ದಾರೆ. ಸೊ ಅದು ಬಿಟ್ಟು ಬೇರೆ ಏನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಮ್ಮದು ಐಟನರಿ ಏನೇನಿದೆ ಅದು ಬಿಟ್ಟು ಬೇರೆ ಕೂಡ ಕವರ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಎಲ್ಲ ಕವರ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಐ ವಿಲ್ ಅಪ್ಡೇಟ್ ಯು. ಫ್ರೆಂಡ್ಸ್, ನೀವು ಬಸ್ಸಲ್ಲಿ ಕೂತ್ಕೊಂಡಿದ್ದ ತಕ್ಷಣವೇ ನೈಟ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವೆಟರ್ ಅಥವಾ ಸಣ್ಣದು ಶಾಲೋ ಇಲ್ಲ ಬೆಡ್ಶೀಟೋ ಎನಿಥಿಂಗ್ ಪ್ಲೀಸ್ ಕ್ಯಾರಿ ಮಾಡಿ. ನಾನು ಮಿಡ್ ರೋಡಲ್ಲಿ ನಾನು ನಿಲ್ಲಿಸ್ಬಿಟ್ಟು ನಂದು ಬೆಡ್ಶೀಟ್ ತೊಗೊಳ್ಬೇಕಾಯಿತು. ತುಂಬಾ ಚಳಿ ಇತ್ತು, ಮಧ್ಯರಾತ್ರಿ. ಬೆಳಗಿನ ಜಾವ ಕೂಡ ತುಂಬ ಮಂಜಿತ್ತು, ಚಳಿ ಆಗ್ತಾಯಿತ್ತು. ಬೈ ದ ಟೈಮ್ ನಾವು ತಿಂಡಿ ತಿಂದು ಮುಗಿಸೋ ಅಷ್ಟೊತ್ತಿಗೆ ಬಿಸಿಲು ಹೊಡೆಯೋಕ್ಕೆ ಶುರುವಾಯಿತು. ಸೊ ಹೆಂಗಿರುತ್ತೆ ಅಂತಂದರೆ ಈ ನವೆಂಬರ್, ಡಿಸೆಂಬರ್, ಜಾನ್ವರಿ ಟೈಮಲ್ಲಿ ಚಳಿ ಇದ್ದೇ ಇರುತ್ತೆ, ಬಟ್ ಮಧ್ಯಾಹ್ನ ಬಿಸಿಲು ಬಂದುಬಿಡುತ್ತೆ. ಸೊ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡಬೇಕು. ನಿಮ್ಮ ಕೈಗೆ ಚಳಿಗೆ ತಡೆಯುವಂಥ ಸ್ವೆಟರು ಕೈಗೆ ಸಿಗಬೇಕು, ಹಾಗೆ ಅದನ್ನು ಎತ್ತಿಡೋದಕ್ಕೂ ಕೂಡ ಆಗಬೇಕು. ಆ ಥರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಡ್ರೆಸ್ನ ನೀವು ಚೂಸ್ ಮಾಡಬೇಕಾದ್ರೆ ಪ್ಯಾಕಿಂಗ್ ಟೈಮಲ್ಲಿ. ನಾನು ಈ ಸಲ ತುಂಬಾ ಸಮ್ಮರ್ ಟೈಪ್ ಕ್ಲೋತ್ಸ್ ತೊಗೊಂಡೋಗ್ಬಿಟ್ಟಿದ್ದೆ. ಅಲ್ಲಿ ಚಳಿ ತಡೆಯೋಕ್ಕಾಗ್ತಾ ಇರಲಿಲ್ಲ ನನಗೆ. ಲಕ್ಕಿಲಿ ನಾನು ಸ್ವೆಟರ್ನ ಮತ್ತು ಜಾಕೆಟ್ನ ತೊಗೊಂಡೋಗಿದ್ದೆ, ವಿಚ್ ಮೇಡ್ ಮೈ ಲೈಫ್ ಈಸಿ ಆನ್ ದ್ಯಾಟ್ ಟ್ರಿಪ್. ಇವಾಗ ನಾವು ಜೀಪಲ್ಲಿ ಹೋಗ್ತಾ ಇದ್ದೀವಿ. ನಾನು ಹೇಳಿದಾಗೆ ಈ ಜೀಪಲ್ಲಿ ಹೋಗೋದಕ್ಕೆ ಮಂಡಲ್ಪಟ್ಟಿ ಪೀಕಿಗೆ ಪರ್ ಪರ್ಸನ್ 850 ರುಪೀಸ್ ಕೊಟ್ಟಿದ್ದೀವಿ. ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ನನಗನ್ನಿಸ್ತು. ನಾವು ಹೋದರೆ ಮೇ ಬಿ ಬಾರ್ಗೇನ್ ಮಾಡಿ ಏನಾದರೂ ಮಾಡ್ಬೋದಿತ್ತೇನೋ, ಬಟ್ ಇವರೇ ಮಾತಾಡಿಕೊಂಡು ನಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ನಮಗೆ ಬಾರ್ಗೇನ್ ಮಾಡಬೇಕಾ ಏನು ನನಗೇನು ಅರ್ಥ ಆಗಲಿಲ್ಲ ಅಲ್ಲಿ ಎಕ್ಸಾಕ್ಟಾಗಿ. ಇದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಫುಲ್ ಕ್ರೇಜಿ ಆಗಿದೆ. ಸರಿ ಸ್ಪೀಡ್ ಹೋಗ್ತಾ ಇದ್ದಾರೆ. ನನಗಂತೂ ವಿಡಿಯೋ ಮಾಡೋಕ್ಕೂ ಭಯ ಆಗ್ತಾಯಿದೆ. ನೋಡೋಣ ಹೆಂಗಿರುತ್ತೆ ಅಂತ. ಐ ವಿಲ್ ಟ್ರೈ ಟು ಮೇಕ್ ದಿಸ್ ವಿಡಿಯೋ ಆ್ಯಸ್ ನೈಸ್ ಆಸ್ ಪಾಸಿಬಲ್. ಇಲ್ಲೊಂದು ಸ್ವಲ್ಪ ಕಡೆ ನೀವು ರೋಡ್ನ ನೋಡ್ಬೋದಷ್ಟೇ, ಒಂದು ಅರ್ಧ ದಾರಿ ತನಕ. ಅದಾದಮೇಲೆ ಫುಲ್ ಮೇಲ್ಗಡೆ ತುಂಬಾ ಕಲ್ಲಿದೆ. ರೋಡ್ ನೀವೆಲ್ಲೂ ನೋಡೋಕ್ಕಾಗಲ್ಲ. ಈ ಜೀಪವ್ರಂತೂ ತುಂಬ ಸ್ಕಿಲ್ಡ್ ಇದ್ದಾರೆ, ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಕರ್ಕೊಂಬಂದರು. ಅಯ್ಯೋ, ತುಂಬ ಎತ್ತ ಹಾಕುತ್ತೆ. ನೀವು ಈ ಜೀಪ್ ರೈಡ್ ಮಾಡಲೇಬೇಕು. ಯಾವತ್ತೂ ನೀವು ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದರೆ ನೀವು ತುಂಬ ಎಂಜಾಯ್ ಮಾಡ್ತೀರಾ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಬೆಟ್ಟದ ಮೇಲ್ಗಡೆ ಕೂಡ ಮನೆಗಳೆಲ್ಲ ಇದ್ದಾವೆ. ತುಂಬ ಮೇಲಲ್ಲ, ಹಾಗೆ ಸ್ವಲ್ಪ ಹತ್ತುತ್ತಾ ಇರಬೇಕಾದ್ರೆ ಮನೆಗಳಿದೆ ಕಾರ್ನರ್ಸಲ್ಲಿ. ತುಂಬಾ ಚೆನ್ನಾಗಿದೆ. ಅವರೆಷ್ಟು ಲಕ್ಕಿನಪ್ಪ, ದಿನ ಬೆಳಗ್ಗೆ ಈ ಥರ ನೇಚರ್ಗೆ, ಈ ಥರ ವೆದರ್ಗೆ ಎದ್ದೊಳ್ತಾರೆ ಅಂತ ನನಗೆ ತುಂಬ ಜೆಲಸಿ ಆಗಿಬಿಡ್ತು. ನೇಚರ್ ಅಂತೂ ಅಲ್ಲಲ್ಲಿ ತುಂಬ ಚೆನ್ನಾಗಿದೆ. ಮಂಡಲ್ಪಟ್ಟಿ ಪೀಕಲ್ಲಂತೂ ನೀವು ತುಂಬ ಒಳ್ಳೆ ಫೋಟೋಸ್ನ, ವೀಡಿಯೋಸ್ನ ಮಾಡ್ಬೋದು. ನಂತರ ಟ್ರಾವೆಲ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು, ಇನ್ನು ಈ ಟ್ರಾವೆಲ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಬಟ್ ಸ್ಟಾರ್ಟಿಂಗಲ್ಲಿ ಇದ್ದೀವಿ ಅಂತ ಅನ್ನೋರು ಈ ಬೇಸಿಕ್ ಪ್ಯಾಕೇಜ್ನ ತೊಗೊಂಡು ನೀವು ಹೋಗಿ ಬನ್ನಿ. அப்படி இல்லை, இன்னும் சொல்லுமா, நீங்கள் டெய்லி வேலைக்கு போயிட்டு எந்த விதமான ஆக்டிவிட்டி எலும்புக்கு கொடுக்காம இருக்கீங்கல்ல, இப்போ கூட சரியாகுது எல்லாம். சாதா எலும்பு, ரத்தம், இப்படி ஒன்றும் இல்லை, ஏன்னா வெறும் மலையில ஏறி போகுது. இது ಗೈಸ್, ಫೈನಲಿ ಮಂಡಲ್ಪಟ್ಟಿ ಪೀಕಿಗೆ ಬಂದಿದ್ದೀವಿ.
ಯಾವ ರೇಂಜಿಗೆ ಓಡಿಸ್ಕೊಂಡು ಕರ್ಕೊಂಬಂದ್ರು ಅಂದರೆ ನಾನು ಇಳಿತೀನೋ ಇಲ್ಲ ಅಲ್ಲೇ ಹಾರೋಗ್ಬಿಡ್ತೀನೋ ಅಂತ ಅಂದ್ಕೊಂಡೆ. ಸದ್ಯ ಇಳಿದಿದ್ದೀನಿ. ಬನ್ನಿ ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಮಂಡಲ್ಪಟ್ಟಿ ಪೀಕ್ ಹೆಂಗಿರುತ್ತೆ ಅಂತ. ಆಫ್ ರೋಡ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ಗೈಸ್, ಸುಳ್ಳು ಹೇಳ್ಬಾರ್ದು. ಸಖತ್ತೇ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಎಲ್ಲೂ ರೋಡ್ ಇಲ್ಲ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಟಾರ್ ರೋಡ್ ಹಾಕಿದ್ದಾರೆ ಅಷ್ಟೇ. ಅದು ಬಿಟ್ಟು ಯಪ್ಪ ಹೊಟ್ಟೆ ಎಲ್ಲ ಕರ್ಗೋಯ್ತು ಬಿಡಿ. ನಾನು ನಿಮ್ಗೆ ತೋರಿಸ್ತೀನಿ, ಸ್ವಲ್ಪ ಮೇಲೆ ಹೋಗಬೇಕು, ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಲಕ್ಕಿಲಿ ಇವತ್ತು ಸ್ವಲ್ಪ ವೆದರ್ ವಾರ್ಮ್ ಇರೋದ್ರಿಂದ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಿಕಾಸ್ ನೆನ್ನೆರೆಲ್ಲ ರಾತ್ರಿ ಫುಲ್ ಚಳಿ ಚಳಿ ಆಗ್ತಾ ಇತ್ತು. ಬನ್ನಿ ಈಗ ಹೋಗೋಣ ಮಂಡಲ್ಪಟ್ಟಿ. ಹಾಂ, ಇದೇ ನೋಡಿ ಮಂಡಲ್ಪಟ್ಟಿ ಪೀಕ್ ನಾವು ಬರ್ತಾ ಇರೋದು. ಬನ್ನಿ, ನಾವಿಂದ ಮೇಲೆ ಹೋಗಬೇಕು. ಪೀಕ್ ಅಲ್ಲ ಇದು, ಬಟ್ ಪೀಕ್ ನೋಡೋಕೆ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನು. ಎಕ್ಸ್ಪೀರಿಯನ್ಸ್ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಆಗಲೇ ಹೇಳಿದ್ನಲ್ಲ, ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಂಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು. 850 ರೂಪೀಸ್ ಪರ್ ಪರ್ಸನ್ ಕೊಟ್ಟಿದ್ದೀವಿ. 60 ರೂಪೀಸ್ ಜೀಪ್ಗೆ, 60 ರೂಪೀಸು ಫಾರೆಸ್ಟ್ ಎಂಟ್ರಿ ಫೀಸ್ ಅಂತೆ. ಸೊ ಐ ಫೈ ಸ್ವಲ್ಪ ಕಾಸ್ಟ್ಲಿ ಅಂತ. ಇದು ಪ್ಯಾಕೇಜ್ ಎಕ್ಸ್ಕ್ಲೂಡ್ ಆಗಿರೋದು. ಸೊ ಹಾಗಾಗಿ ನೀವು ಯಾವುದಾದ್ರೂ ಟೂರದು ಪ್ಯಾಕೇಜ್ ತೊಗೊಳ್ಳೋದಾದರೆ ಫಸ್ಟ್ ಇದನ್ನು ಮಾತಾಡ್ಕೊಳ್ಳಿ. ಇದನ್ನು ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಟೂರ್ ಪ್ಯಾಕೇಜ್ ಕನ್ಫರ್ಮ್ ಮಾಡ್ಕೊಳ್ಳಿ. ಎಷ್ಟು ಸುಸ್ತಾಗ್ತಲ್ಲ ಅದು. ಕೈಸೇನೋ ಚಿಕ್ಕದು, ತುದಿಲೇ ಸಿಕ್ಬಿಡುತ್ತೆ ಪೀಕು ಅಂದ್ಕೊಂಡ್ರೆ. ಇನ್ನೂ ಇಷ್ಟ ಐತೆ, ಹತ್ತಕ್ಕೆ ಆಗ್ತಾಯಿಲ್ಲ. ನೀರು ತೊಗೊಂಬನ್ನಿ. ಪ್ಲಾಸ್ಟಿಕ್ ನೀರಿನ ಬಾಟಲ್ ಇಲ್ಲಿ ತರಂಗಿಲ್ಲ. ಸೊ ಗಾಜಿನ ಬಾಟ್ಲು ಆ ಥರ ಬಾಟಲ್ ತೊಗೊಂಬನ್ನಿ. ಇಷ್ಟೇ ನನ್ನಿರೋದು. ಅದನ್ನು ಹತ್ತಕ್ಕಾಗ್ತಾಯಿಲ್ಲ, ದೂರಾಡ್ಕೊಂಡ್ಬಿಡ್ತಾ ಇದ್ದೀನಿ ನಾನಂತೂ. ಈ ರೇಂಜಿಗೆ ಬೇಕು ನಾನು ಅಂತ ನನಗೆ ಇವತ್ತೇ ಗೊತ್ತಾಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದೆ, ನಾನು ತೋರಿಸಿ ನೋಡಿ. ಅಲ್ಲಿ ಹೋದರೆ ಮಂಡಲ್ಪಟ್ಟಿ ಪೀಕಿಗೆ ಹೋದಂಗೆ, ಅಲ್ಲಿಗೆ ಹೋದರೆ ತುಂಬಾ ಒಳ್ಳೆ ಪಿಕ್ಚರ್ಸ್ ತಗೋಬೋದಂತೆ. ನೋಡೋಣ ಬನ್ನಿ. ನಮ್ಮಪ್ಪ ಈ ಟ್ರಿಪ್ಪಿಗೆ ಬಂದಿದ್ರೆ ಅವ್ರದ್ದು ಫಸ್ಟ್ ವರ್ಡೇ ಇರ್ತಾ ಇತ್ತು, ಇವ್ರಿಗೆಲ್ಲ ದುಡ್ಡು ಹೆಚ್ಚಾಗೈತೆ, ಅದಕ್ಕೆ ಫೋಟೋ ವೀಡಿಯೋ ತೆಕ್ಕೊಳ್ಳೋಕೆ ಇಲ್ಲಿ ತನಕ ದುಡ್ಡು ಖರ್ಚು ಮಾಡ್ಕೊಂಡು ಬಂದವ್ರಿ ಅಂತ. ಅದನ್ನು ನನಗೂ ಹೇಳ್ತಾಯಿದ್ರು ನಮ್ಮಪ್ಪ. ಬಟ್ ಏನೋ ನಮಗೆ ಖುಷಿ ವೀಡಿಯೋ ಮಾಡೋದು, ಫೋಟೋಸ್ ಎಲ್ಲ ತೆಕ್ಕೊಳ್ಳೋದು. ಬಂದವರೆಲ್ಲ ಫೋಟೋ ವೀಡಿಯೋಗೆ ಬಂದಿದ್ದು 90%. ನೇಚರ್ನ ನೋಡಿ ಎಂಜಾಯ್ ಮಾಡೋಕ್ಕೆ ಬಂದವ್ರು ಕಡಿಮೆ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ನಾಟ್ ಇನ್ ಹೋಮ್ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರಾಗಿ ವೀಡಿಯೋಸ್ ಮಾಡಿದ್ದಾಯಿತು, ಫೋಟೋಸ್ ತೆಕ್ಕೊಂಡಾಗಿದ್ದಾಯಿತು. ಮಂಡಲ್ಪಟ್ಟಿ ವ್ಯೂ ಪಾಯಿಂಟಲ್ಲಿ ನೇಚರ್ ಅದು ತುಂಬ ಚೆನ್ನಾಗಿದೆ. ಡಿಸೆಂಬರ್, ಬಟ್ ಸ್ಟಿಲ್ ಇಲ್ಲಿ ಅಷ್ಟು ಫಾಗಿ ಇಲ್ಲ. ಸಕಲೇಶ್ಪುರದಲ್ಲಿರುತ್ತಲ್ಲ ಆ ಥರ ಎಲ್ಲ ಇಲ್ಲ, ಬಿಸಿಲಿದೆ. ಬಟ್ ಸ್ಟಿಲ್ ನೇಚರ್ ತುಂಬ ಚೆನ್ನಾಗಿದೆ, ನೋಡ್ಬೋದು, ಫೋಟೋಸ್ ತೆಕ್ಕೊಳ್ಬೋದು. ಆ್ಯಕ್ಚುಲಿ ಬಿಸಿಲಿರೋದೇ ಚೆನ್ನಾಗಿರೋದು. ಚಳಿ ಇದ್ದಿದ್ರೆ ನಮ್ಗೆ ಇಷ್ಟೊಂದು ಇದೆಷ್ಟಿರಲಿಲ್ಲ, ಫುಲ್ಲು ಚಳಿ ಆಗ್ಬಿಡೋದು. ಸೊ ನನ್ನ ಅಭಿಪ್ರಾಯ ಚೆನ್ನಾಗಿದೆ ಇವತ್ತಿಂದು ಮಂಡಲ್ಪಟ್ಟಿ ಪಿಕ್ಕಿಗೆ ಬಂದಿದ್ದು. ಎಲ್ಲರೂ ದುಡ್ಡು ಖರ್ಚು ಮಾಡಿಕೊಂಡು ಬರೀ ಫೋಟೋಸ್ ವೀಡಿಯೋಸ್ಗೋಸ್ಕರ ಬಂದವ್ರೆ ಎಲ್ಲ, ನಮ್ಮಂತವ್ರೆ ಬರೀ. ಓಹೋ, ಇವರಂದು ಕ್ಯಾಮ್ರಾ ತಗೊಂಡ್ಬಿಟ್ಟವ್ರೆ. ಗೈಸ್, ನಾನಿದು ಫಸ್ಟ್ ಟೈಮ್ ಒಂದು ಏಜೆನ್ಸಿ ಮೂಲಕ ಬಂದಿದ್ದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಗೊತ್ತಿಲ್ಲದೆ ಇರೋ ಜೊತೆ ಅನ್ನೋನ್ ಪರ್ಸನ್ಸ್ ಜೊತೆ ಬರ್ತೀವಿ, ಇಲ್ಲಿ ಫ್ರೆಂಡ್ಸ್ ಆಗ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿರೋ ಎಷ್ಟು ಜನ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿರೋರು, ಫ್ಯಾಮಿಲಿ ಪೀಪಲ್.
ಒಬ್ಬೊಬ್ಬರೇ ಬಂದಿರೋರು ಇದ್ದಾರೆ, ಫ್ಯಾಮಿಲಿ ಜೊತೆ ಬಂದಿರೋರು ಇದ್ದಾರೆ, ಫ್ರೆಂಡ್ಸ್ ಜೊತೆ ಬಂದಿರೋರು ನಾವು ಇದ್ದೀವಿ. ಸೊ ಇದೆಲ್ಲ ಒಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ನಾವು ಅಂದ್ಕೊಳ್ಬೋದು ಕಾರಲ್ಲಿ ಹೋಗಬೇಕು ಅದು ಚೆನ್ನಾಗಿರುತ್ತೆ ಅಂತ. ಒಂದೊಂದ್ಸಲ ಈ ಸ್ಟ್ರಗಲ್ ಕೂಡ ತುಂಬ ಫ್ರೆಂಡ್ಶಿಪ್ನ ಮಾಡಿಕೊಡುತ್ತೆ. ಪ್ರತಿಯೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ನೀವು ಕೂಡ ಈ ಥರ ಏಜೆನ್ಸಿ ಮೂಲಕ ಬಂದರೆ ಟ್ರೈ ಮಾಡಿ, ಎಲ್ಲರ ಜೊತೆ ಮಿಂಗಲ್ ಆಗೋಕ್ಕೆ ನೋಡಿ, ಫ್ರೆಂಡ್ಸ್ ಮಾಡಿಕೊಡಿ. ಇಟ್ ಈಸ್ ವೆರಿ ನೈಸ್. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಫೋಟೋಸ್ ತೆಗೋಕ್ಕೆ, ವಿಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು, ಮೋಟಿವೇಟ್ ಮಾಡಿದ್ರು. ಸೊ ನಿಮಗೂ ಇದೇ ಥರ ಒಳ್ಳೆ ಟ್ರಾವೆಲ್ ಮಾಡಬೇಕಾದ್ರೆ ಒಳ್ಳೆ ಎನ್ವೈರ್ನ್ಮೆಂಟ್ ಸಿಗಲಿ ಗೈಸ್. ಅದು ಲೈಕ್ ಸಬ್ಸ್ಕ್ರೈಬ್ ನಾನು ಲಾಸ್ಟಿಗೆ ಹೇಳ್ತೀನಿ. ಗೈಸ್, ನಾನು ಈ ಕೂರ್ಗ್ ಟ್ರಿಪ್ ಪ್ಲ್ಯಾನ್ ಮಾಡೋಕ್ಕೆ ಮುಂಚೆ ಬಂಡೇಜಿ ಟ್ರೆಕ್ಕಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಈ ಪೀಕ್ ಪಾಯಿಂಟಿಗೆ ಹತ್ತಕ್ಕೆ ಯೋಗ್ಯತೆ ಆಗಲಿಲ್ಲ ನನಗೆ. ಇನ್ನು ಬಂಡೇಜಿ ಟ್ರೆಕ್ಕಲ್ಲಿ ಅದು ಏನು ಹತ್ತುತ್ತಿದ್ದೋ ನನಗಂತೂ ಗೊತ್ತಿಲ್ಲ. ಸೊ ಟ್ರೆಕ್ಕಿಗೆ ಹೋಗೋಕ್ಕೆ ಮುಂಚೆ ಪ್ರಿಪೇರ್ಡ್ ಆಗಿರಿ, ಸೊ ದ್ಯಾಟ್ ನೀವು ಅಲ್ಲಿ ಸುಸ್ತು ಮಾಡ್ಕೊಳ್ಳಲ್ಲ. ನಂತರ ಅಂತೂ ಹಾಗೆ ಬಂದ್ಬಿಡ್ಬೇಡಿ ಗೈಸ್. ಇದು ನಾವಿದ್ದು ಜೀಪ್ ಎಲ್ಲ ಹತ್ತುತ್ತಾ ಇದ್ದಾರೆ. ಇವರು ನಮ್ಮ ಜೀಪ್ ಡ್ರೈವರ್ ಹೆಂಗ್ ಕರ್ಕೊಂಡು ಹೋಗ್ತಾರೆ ನೋಡಿ. ಕ್ರೇಜಿ ವ್ಯೂ ಮಾತ್ರ ಸಖತ್ತಾಗಿ ಓಡ್ಸ್ಕೊಂಡು ಕರ್ಕೊಂಡ್ಬಂದ್ರು. ಫುಲ್ ಎಂಜಾಯ್ ಮಾಡಿದೆ ನಾನಂತೂ. ಹತ್ತಿಸ್ತಾರೆ ನೋಡಿ ಈಗ ಈ ಕಲ್ಲನ್ನ. ಕ್ರೇಜಿ ಸಕ್ಕತ್ತಾಗಿರುತ್ತೆ ಇಲ್ಲೇ ಕೂರಕ್ಕೆ. ನಮ್ಮ ಜೀಪ್ ಡ್ರೈವರ್ ಸ್ವಲ್ಪ ನಾಚ್ಕೊಂತ ಇದ್ರು ವಿಡಿಯೋಗೆ ಬರೋಕ್ಕೆ. ನಾನು ಅದಕ್ಕೆ ಅವ್ರನ್ನ ಅಷ್ಟಾಗಿ ಫೋರ್ಸ್ ಮಾಡಲಿಲ್ಲ, ತೆಗಿಯೋಕೆ ಹೋಗಲಿಲ್ಲ. ಬಟ್ ನೇಚರ್ನ ನೀವು ನೋಡಿ ತುಂಬಾ ಎಂಜಾಯ್ ಮಾಡ್ತೀರಾ ನೀವು ಹೋದ್ರಂತೂ. ಇಲ್ಲ ಬಿಡಿ, ವಿಂಡೋ ಇಂದ ತೆಗಿತಾ ಇದ್ದೀನಿ. ಕ್ರೇಜಿ ಎಂಜಾಯ್ಮೆಂಟು ಹಿಂದ್ಗಡೆ ಕೂತಿರೋರ್ಗಂತೂ. ಇನ್ನೊಂದೇ ಸ್ಪೀಡು, ಬ್ರೇಕ್ ಹಾಕ್ಬಿಟ್ರೆ ಕೆಳಗೆ ಇಳಿಯೋ ತನಕ. ಈ ಸೈಡು ಹೇಳ್ತೀನಿ, ಹಾಂ ಈ ರೋಡಲ್ಲಿ ಸೈಡ್ ಹೊಡಿಯೋದು ಇಂಪಾರ್ಟೆಂಟು ಗೈಸ್. ಮಂಡಲ್ಪಟ್ಟಿ ಪೀಕ್ ಪಾಯಿಂಟ್ ನೋಡಿ ಆಯಿತು. ಇವಾಗ ನಾವು ಬಂದಿರೋದು ಎಬ್ಬೆ ಫಾಲ್ಸ್ಗೆ. ಎಬ್ಬೆ ಫಾಲ್ಸ್ನ ಹೇಗಿದೆ ಅಂತ ನೋಡೋಣ. ಇಲ್ಲಿ ಜಿಪ್ ಲೈನರ್ ಇದೆ, ಅದನ್ನು ಆಡ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ರೈಟ್ ನಾವು ನನಗಂತೂ ಎಬ್ಬೆ ಫಾಲ್ಸ್ ನೋಡೋ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಇದು ಎಬ್ಬೆ ಫಾಲ್ಸ್ ಎಂಟ್ರಿ. ತುಂಬಾ ಜನ ಇದ್ದರು, ತುಂಬ ರಶ್ ಇತ್ತು. ಪರ್ ಪರ್ಸನ್ ಒಂದು ಟಿಕೆಟ್ 10 ರೂಪೀಸ್ ಇತ್ತು ಅಷ್ಟೇ. ಎಬ್ಬೆ ಫಾಲ್ಸಿಗೆ ಎಂಟ್ರ್ ಆದ್ವಿ. ಪರ್ ಪರ್ಸನ್ ಒಂದು ಟಿಕೆಟಿಗೆ 10 ರೂಪಾಯಿ. ಸೊ ಅಫೋರ್ಡೆಬಲ್ ಇದೆ ಗೈಸ್, ಬರ್ಬೋದು. ಈ ಎಬ್ಬೆ ಫಾಲ್ಸಲ್ಲಿ ನಾವು ಇನ್ನು ಆಟಾಡೋಕ್ಕಾಗಲ್ಲ ನಂಗೆ ಗೊತ್ತಿರೋ ಪ್ರಕಾರ. ನಾವು ನೋಡ್ಬೋದು, ಫಾಲ್ಸ್ನ ನೋಡಿ ಎಂಜಾಯ್ ಮಾಡ್ಬೋದು. ಈ ಎಬ್ಬೆ ಫಾಲ್ಸ್ ಸೇಮ್ ಜೋಗ್ ಫಾಲ್ಸ್ ಥರ ಜಸ್ಟ್ ನೋಡ್ಬೋದು. ಬಟ್ ನೀರಿಗೆಲ್ಲ ಇಳಿದು ಆಟಾಡೋಕ್ಕೆಲ್ಲ ಆಗಲ್ಲ. ಬಟ್ ವ್ಯೂ ತುಂಬ ಚೆನ್ನಾಗಿದೆ.
ಎಬ್ಬೆ ಫಾಲ್ಸಿಗಂತೂ ತುಂಬಾ ಜನ ಇದ್ದಾರೆ. ಆ್ಯಂಡ್ ಹ್ಯಾಟ್ ಹಾಕ್ಕೊಂಬರೋದು ಮರಿಬೇಡಿ, ಸ್ವಲ್ಪ ಬಿಸಿಲಿದೆ. ಬೆಳಗ್ಗೆ ಚಳಿ ಇರುತ್ತೆ, ಮಧ್ಯಾಹ್ನ ಆಗ್ತಾ ಫುಲ್ ಸೆಕೆ ಆಗ್ತಾ ಇರುತ್ತೆ, ಬಿಸಿಲು ಹೊಡಿತಾ ಇರುತ್ತೆ. ಸೊ ಹಾಗಾಗಿ ಹ್ಯಾಟ್ ಹಾಕ್ಕೊಳ್ಳೋದನ್ನು ಮರಿಬೇಡಿ. ಎಬ್ಬೆ ಫಾಲ್ಸ್ ಎಲ್ಲಿ ಅಂತ ನೋಡಿದ್ರೆ ಸೌಂಡು ಬರ್ತಾಯಿಲ್ಲ, ಇನ್ನು ಬೇಗ ಕರ್ಕೊಂಡು ಹೋಗ್ತೀನಿ ನಾನು. ಗೈಸ್, ಇವಾಗ ನಾವು ಎಬ್ಬೆ ಫಾಲ್ಸ್ ಹತ್ರ ಬರ್ತಾ ಇದ್ದೀವಿ. ನಿಮಗೆ ಸೌಂಡಿಂದನೇ ಗೊತ್ತಾಗ್ತಾ ಇರ್ಬೋದು ತುಂಬ ಹತ್ರ ಇದ್ದೀವಿ ಅಂತ. ಟಂಟಡ್ಯಾಂಗ್. ನೋಡೋಕ್ಕೆ ಅಮೇಝಿಂಗ್ ಆಗೇನೋ ಇದೆ, ಬಟ್ ಸೀರಿಯಸ್ಲಿ ಕ್ಯೂ ಇದೆ. ಫಾಲ್ಸ್ ನೋಡಿದ ತಕ್ಷಣ ನನ್ನೇ ಬಿಟ್ಬಿಟ್ಟು ಮೆಸ್ಮರೈಸ್ ಆಗಿ ಓಡೋಗ್ಬಿಟ್ರು. ಇವಾಗ ನಾನು ಅವ್ರನ್ನ ಹುಡ್ಕೊಂಡು ತಿರುಗ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ನು ಹುಡ್ಕೋಣ, ಹಾಗೆ ಎಬ್ಬೆ ಫಾಲ್ಸ್ನೂ ನೋಡೋಣ. ಫಾಲ್ಸ್ ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಜನ ಇದ್ದರು, ಹಾಗಾಗಿ ಫೋಟೋಸ್ ವೀಡಿಯೋಸ್ ಅಷ್ಟಾಗಿ ತೊಗೊಳಕ್ಕಾಗಿಲ್ಲ. ಬಟ್ ಸ್ಟಿಲ್ ನಾನು ತುಂಬ ಟ್ರೈ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ತೊಗೊಂಡಿದ್ದೀನಿ. ಸೊ ಬನ್ನಿ, ನಿಮಗೆ ನಾನು ನೆಕ್ಸ್ಟ್ ಹೋಗೋ ಪ್ಲೇಸ್ನ ತೋರಿಸ್ತೀನಿ. ಗೈಸ್, ನಾವು ಈಗ ಎಬ್ಬೆ ಫಾಲ್ಸಿಂದ ಕಾಫಿ ಪ್ಲಾಂಟೇಶನ್ ಕಡೆಗೆ ಹೋಗ್ತಾ ಇದ್ದೀವಿ. ಕಾಫಿ ಪ್ಲಾಂಟೇಶನಲ್ಲಿ ಕಾಫಿ ಹೇಗೆ ಬೆಳೀತಾರೆ, ಮತ್ತು ಚಾಕ್ಲೇಟ್ ಹೇಗೆ ಮಾಡ್ತಾರೆ, ಮತ್ತು ಅಲ್ಲಿ ವೈನ್ನ ಮತ್ತು ಆಲ್ಕೋಹಾಲ್ನ ಹೆಂಗೆ ಮಾಡ್ತಾರೆ ಅಂತ ಏನೋ ತೋರಿಸ್ತಾರಂತೆ. ಆ್ಯಂಡ್ ಕ್ಯಾಶ್ ಹಾಕ್ಕೊಂಡು ಬನ್ನಿ. ಗೈಸ್, ನಾವೀಗ ಯಾವ ಪ್ಲ್ಯಾಂಟೇಷನ್ಗೆ ಹೋಗ್ತಾ ಇದ್ದೀವಿ ಅಂದರೆ ಕಾಫಿ ಪ್ಲ್ಯಾಂಟೇಷನ್ಗೆ. ಇದು ನಮ್ಮ ಐಟನರಿಲಿ ಇರಲಿಲ್ಲ, ಇವ್ರು ನಮ್ಮನ್ನ ಕರ್ಕೊಂಡು ಹೋದರು. ಬಿಕಾಸ್ ನಮ್ಮ ಜೊತೆ ಬಂದಿದ್ದು ಇನ್ನೊಂದು ಟ್ರಿಪ್ ಪ್ಯಾಕೇಜ್ ಅವ್ರಿಗೆ ಇದು ಇನ್ಕ್ಲೂಡ್ ಆಗಿತ್ತಂತೆ. ಸೊ ಹಾಗಾಗಿ ನಮ್ಮನ್ನು ಕರ್ಕೊಂಡು ಹೋದರು. ಈ ಪ್ಯಾಕೇಜ್ ಇನ್ಕ್ಲೂಡ್ ಆಗಿಲ್ಲ ಅಂದರೂ ಕರ್ಕೊಂಡು ಹೋಗಿದ್ದು ನನಗೇನೋ ಖುಷಿ ಕೊಡ್ತು. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಕಾಫಿ ಮಾಡೋದು, ಮತ್ತು ರೈಟ್ ಸೈಡಲ್ಲಿ ನೋಡಿದ್ರೆ ವೈನ್ ಎಲ್ಲ ಇಟ್ಟಿದ್ದಾರೆ. ಇದನ್ನು ಸೆಲ್ ಮಾಡ್ತಾರೆ. ಇವರು ತುಂಬಾ ಚೆನ್ನಾಗಿ ಹೋಮ್ ಮೇಡ್ ವೈನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರಂತೆ, ಕೂರ್ಗ್ ಜನ. ಸೊ ಹಾಗಾಗಿ ಇದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಮಗೆ ಹೇಳಿಕೊಟ್ರು. ಗೈಸ್, ನಾವೀಗ ಕಾಫಿ ಪ್ಲಾಂಟೇಷನಿಗೆ ಬಂದಿದ್ದೀವಿ. ಸೊ ನಾವೀಗ ಎಕ್ಸ್ಪ್ಲೋರ್ ಮಾಡ್ತೀವಿ ಕಾಫಿ ಹೆಂಗೆ ಮಾಡ್ತಾರೆ, ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫಿ ಇರುತ್ತೆ, ಮತ್ತು ವೈನ್ ಹೆಂಗೆ ಮಾಡ್ತಾರೆ. ಆ್ಯಂಡ್ ಫ್ಯೂ ಅದರ್ ಥಿಂಗ್ಸ್ ಹೇಳಿದ್ರು ನಂಗೆ ನೆನಪಿಲ್ಲ, ಬಟ್ ತುಂಬ ಥಿಂಗ್ಸ್ ಇಲ್ಲಿ ಹೇಳ್ಕೊಡ್ತಾರಂತೆ, ಏನೇನು ಬೆನಿಫಿಟ್ಸ್ ಇದೆ ಅದರಿಂದ ಅಂತ. ಸೊ ಅವರಿಂದ ನಾವೇ ಮಾತಾಡ್ಕೊಂಡು ಕೇಳ್ಕೊಳ್ಳೋಣ, ಬನ್ನಿ ನಾವು ಕಲ್ತ್ಕೊಳ್ಳೋಣ. कॉफी प्लांटेशन क्या करेंगे, कन्नड़ा बोलेंगे? ಕನ್ನಡ ಕನ್ನಡ ಬೇಡ ಬೇಡ ಕನ್ನಡ. ಕನ್ನಡ ಇರುತ್ತೆ ಗೊತ್ತಲ್ಲ ಮಾಮೂಲಿ, ಅದೇನೆ ಇಲ್ಲಿ ಒಂದ್ಸತಿ ಕೂಡ ನಡೀತದೆ ಅಷ್ಟು ಏನಿಲ್ಲ, ಏನಿದೆ ಜೀವನದಲ್ಲಿ. ಇದು ಬಂದು ये कॉफी प्लांटेशन टूर है, ठीक है? इसी के अंदर आपको 4 टाइप्स ऑफ कॉफी, 3 टाइप ऑफ इलायची, पेपर, मौसम्बी, ऑरेंज, बे लीफ, अंजीर, कोको, वेनिला, कोकम और कुछ यूजफुल ट्रीज, मतलब बच्चों को टॉयज होता है, फर्नीचर्स होता है, मेडिसिन टाइप्स होता है. अराउंड 35 मिनट्स स्ट्रेट वॉक है. तो आने के बाद में कॉफी टेस्टिंग है, वाइन टेस्टिंग है, काफी फैक्ट्री पूरा इसमें इंक्लूड है. पर हेड 200 रुपीज चार्ज रहता है. चलेंगे?
ನಮ್ಮ ಟ್ರಿಪ್ಪಲ್ಲಿ ಇಬ್ಬರು ಹಿಂದಿಯವ್ರು ಇದ್ದಿದ್ದು, ಮಿಕ್ಕಿದವರೆಲ್ಲ ಕನ್ನಡದವರೇ, ಮೋಸ್ಟ್ಲಿ ಕನ್ನಡದವರೇ ಇದ್ದಿದ್ದು. ನಾವು ಅಷ್ಟು ಪ್ರಿಫರೇಬಲ್ ಆಗಿ ಕನ್ನಡ ಅಂತ ಹೇಳಿದ ಮೇಲೂ ಕೂಡ ಇವರು ಹಿಂದಿ ಅಂದಿದ ತಕ್ಷಣ ಹಾಂ ಹಿಂದಿ ಅಂತ ನನಗೆ ಎಲ್ಲ ಇನ್ಫಾರ್ಮೇಷನ್ ಹಿಂದೀಲಿ ಕೊಟ್ಟಿದ್ದು ತುಂಬ ಬೇಜಾರಾಯಿತು. ನನಗೆ ಮಾತ್ರ ಅಲ್ಲ, ಈವನ್ ನನ್ನ ಗೈಡ್ಗೂ ಕೂಡ ಬೇಜಾರಾಯಿತು. ಏನಪ್ಪ ನನಗೆ ಬೇಜಾರಾಗೋಯ್ತು ಅಂತ ಅವರು ಹೇಳ್ತಾಯಿದ್ರು. ಪ್ಲಾಂಟೇಷನ್ಗೆ 200 rupees ಕೊಟ್ಟು ನಾವು ರೆಡಿಯಾಗಿದ್ದೀವಿ. ಈಗ ಸ್ಟಿಕ್ ಎಲ್ಲ ಕೊಟ್ಟವ್ರೆ ಹಿಡ್ಕೊಂಡು ಒನ್ಕೆ ಹೋಗೋ ಒಂಥರ ಆಗಿದ್ದೀನಿ ನಾನು ಸ್ಟಿಕ್ ಹಿಡ್ಕೊಂಡು. ಬಟ್ ಈ ಸ್ಟಿಕ್ ಕೊಟ್ಟಿರೋದು ನಮಗೆ ನಡೆಯೋಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಒಳಗಡೆ ಎಲ್ಲ ಹೆಂಗಿದೆ ಎಲ್ಲ ನೋಡಿ. ಇಲ್ಲಿ ನಮಗೆ ಕಾಫಿ ಪ್ಲಾಂಟೇಶನ್ ಬಗ್ಗೆ ನಾಲೆಡ್ಜ್ ಕೊಡೋಕ್ಕೆ ಬಂದವರು ಕೂಡ ಹಿಂದಿಲೇ ಮಾತಾಡ್ತಾಯಿದ್ರು, ಹಿಂದಿಲೇ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ನಂಗೆ ಗೊತ್ತಿಲ್ಲ ಪಾಪ, ನನಗೇನೋ ಹಿಂದಿ ಅರ್ಥ ಆಗುತ್ತೆ, ಬಟ್ ಬೇರೆಯವ್ರಿಗೆ ಎಷ್ಟು ಜನಕ್ಕೆ ಹಿಂದಿ ಅರ್ಥ ಆಯಿತೋ ಏನು ಕತೆನೋ ಗೊತ್ತಿಲ್ಲ. ಅಟ್ಟರ್ ವೇಸ್ಟ್ ನಾನು ಕೊಟ್ಟಿದ್ದು 200 ರೂಪಾಯಿ, ಬಿಕಾಸ್ ಇವರು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಲ್ಲ ನನಗೆ, ಆ ರೀಸನ್ಗೋಸ್ಕರ. ये आपको सिट्रस फैमिली का बिग फ्रूट होता है, इसको बोलते हैं पोमाइलो फ्रूट. हिंदी में इसको चकोतरा बोला जाता है. ये आपको 2 टाइप्स का होता है. चकोतरा ही बोलते हैं. ಚಕೋತ. ठीक है, ये आपको 2 टाइप्स का होता है. अंदर से एक पिंक होता है और एक व्हाइट होता है. पिंक वाला थोड़ा आपको स्वीट होता है, व्हाइट वाला आपको कड़वा होता है. ये शरबत के रूप में, पिकल्स के रूप में, ड्राई फ्रूट के रूप में इसका यूज करेंगे. जॉइंटिस पेशेंट या किडनी स्टोन के लिए आपको गुड फॉर हेल्थ होता है और ऑल इंडिया वेदर सूटेबल. अभी सीजन स्टार्ट हो रहा है, ऊपर से आपको फ्लावर दिख रहे हैं उसमें. ಕಾಫಿ ಪ್ಲಾಂಟೇಶನ್ ಟೂರ್ ಮಾಡಿದಾದ್ಮೇಲೆ ನಮಗೆ ಒಂದು ಬ್ಲ್ಯಾಕ್ ಕಾಫಿ ಥರ ಏನೋ ಕೊಟ್ಟರು. ಮೊದಲನೇ ಸಿಪ್ಪಿಗೆ ತುಂಬ ಕಹಿ ಚೂರು ಚೆನ್ನಾಗಿಲ್ಲ ಅನಿಸ್ತು. ಆದರೆ ಕುಡಿತಾ ಒಂದು 2 ಸಿಪ್ ಆದಮೇಲೆ ಸಖತ್ತಾಗಿತ್ತು. ಅದು ಹೆಂಗೆ ಮಾಡಿದ್ರೋ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಇಷ್ಟ ಆಯಿತು. ಕಾಫಿ ಪ್ಲ್ಯಾಂಟೇಷನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು ಅಲ್ಲಿ. ಹಾಗೆ ನಮಗೆ ಕೊಟ್ಟ ಇನ್ಫಾರ್ಮೇಷನ್ನ ಕನ್ನಡದಲ್ಲಿ ಕೊಟ್ಟಿದ್ರೆ ನನಗೆ ತುಂಬ ಇನ್ನೂ ಖುಷಿ ಆಗ್ತಾಯಿತ್ತು. ಏಕೆಂದರೆ ಕರ್ನಾಟಕದಲ್ಲಿ ಕೂಡ ಕನ್ನಡದಲ್ಲಿ ನಾವೇ ಮಾತಾಡೋದಕ್ಕೆ ಹಿಂಜರ್ಕೊಂಡ್ರೆ ಬಂದವರು ಇನ್ನೇನು ಕಲಿತಾರೆ. ಸೊ ನನಗದು ತುಂಬಾ ಬೇಜಾರು ಅನಿಸಿದ್ದು. ಕಾಫಿ ಪ್ಲ್ಯಾಂಟೇಷನ್ ಮುಗಿಸ್ಕೊಂಡು ಸೀದಾ ನಾವು ರಾಜಾ ಸೀಟ್ಗೆ ಹೋದ್ವಿ. ಗೈಸ್, ಇವಾಗ ಆಲ್ಮೋಸ್ಟ್ ಸಂಜೆ ಆಗ್ತಾ ಇದೆ. ನಾನಿವಾಗ ರಾಜಾ ಸೀಟ್ಗೆ ಬಂದಿದ್ದೀನಿ. ಇಲ್ಲಿ ಬಂದು ಸನ್ಸೆಟ್ ಮಾತ್ರ ನೋಡೋಕ್ಕೆ ಸಾಧ್ಯ, ಬಟ್ ಇಲ್ಲಿ ತುಂಬ ಜನ ಇದ್ದಾರೆ, ತುಂಬ ಕ್ರೌಡ್ ಇದೆ. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ ಒಳಗಡೆ ಹೇಗಿದೆ, ಸನ್ಸೆಟ್ ಹೇಗೆ ನೋಡ್ಬೋದು ಅಂತೆಲ್ಲ ನಾನು ನಿಮಗೂ ತೋರಿಸ್ತೀನಿ. ಬನ್ನಿ, ಇಲ್ಲಿಯೂ ಏನಾದರೂ ಒಳಗಡೆ ಹೋಗೋಕ್ಕೆ ಎಂಟ್ರಿ ಫೀಸ್ ಇದೆಯಾ ಅದನ್ನು ನಿಮ್ಗೆ ಹೇಳ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಟ್ರಿಪ್ ಅವರು ನಮ್ಮ ಕೈಯಲ್ಲಿ ಎಲ್ಲ ಕಡೆಯಲ್ಲೂ ಎಂಟ್ರಿ ಫೀಸ್ ಹಾಕ್ಸೋರೆ. ನೋಡೋಣ ಇಲ್ಲೇನಾಗುತ್ತೆ ಅಂತ. ಇದು ರಾಜಾ ಸೀಟ್ಗೆ ಎಂಟ್ರೆನ್ಸ್ ಟಿಕೆಟ್ 20 ರೂಪಾಯಿ ಇದೆ. ನಮ್ಮ ಕೈಲಿ ಹಾಕ್ಸ್ತಾರೇನೋ ಗೊತ್ತಿಲ್ಲ, ನೋಡಬೇಕು. ಈ ರಾಜಾ ಸೀಟ್ ಬಂದು ಮುಂದೆ ತುಂಬ ಪಾರ್ಕ್ ಥರ ಇದೆ, ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಪಾರ್ಕ್ ಥರನೇ ಮಾಡಿಬಿಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ. ಸೊ ಇಟ್ ಈಸ್ ವೆರಿ ನೈಸ್. ಸ್ವಲ್ಪ ಮುಂದೆ ಹೋದರೆ ಸನ್ಸೆಟ್ ನೋಡೋದಕ್ಕೆ, ಕುತ್ಕೊಂಡು ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಫೆಸಿಲಿಟಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ವಿಡಿಯೋ ಮಾಡಬೇಕು, ಫೋಟೋಸ್ ತೆಕ್ಕೊಳ್ಬೇಕು ಅನ್ನೋ ಭರದಲ್ಲಿ 1 ಸೆಕೆಂಡಿಗೆ ಸೂರ್ಯ ಮುಳುಗ್ತಿದ್ದಾನೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದೆ. ಆದರೆ ನನ್ನ ಅದೃಷ್ಟ, ಸೂರ್ಯ ಮುಳುಗೋ ಟೈಮಿಗೆ ಕರೆಕ್ಟಾಗಿ ಮುಂದ್ಗಡೆ ನನಗೆ ನಿಂತ್ಕೊಂಡು ವಿಡಿಯೋ ಮಾಡೋದಕ್ಕೆ ಚಾನ್ಸ್ ಸಿಕ್ತು. ಲಕ್ಕಿಲಿ ನಾನು ಸನ್ಸೆಟ್ನ ತುಂಬ ಚೆನ್ನಾಗಿ ನೋಡಿದೆ. ಸನ್ಸೆಟ್. ನನ್ನ ಫ್ರೆಂಡ್ 1 ಸೆಕೆಂಡ್ಗೆ ಶಾಕ್ ಆದ್ಲು, ಸನ್ಸೆಟ್ ನೋಡೋದಕ್ಕೆ ಇಷ್ಟೊಂದು ಜನ ಬರ್ತಾರಾ ಅಂತ. ಮುಳುಗ್ತು. ಇನ್ನೊಂದು ಸ್ವಲ್ಪ ಇಷ್ಟಿದೆ, ಅದಾದರೆ ಮುಳುಗ್ತು ಇನ್ನೇನು. ಈ ಸನ್ಸೆಟ್ನ ನೋಡೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಗೈಸ್, ಅಮೇಝಿಂಗ್. ಆ್ಯಂಡ್ ನಾವು ಅನ್ಕೊಬೋದು ಬರೀ ಸನ್ಸೆಟ್ ನೋಡೋದಕ್ಕೆ ಯಾರು ಹೋಗ್ತಾರೆ ಅಂತ, ಬಟ್ ಅದು ನೋಡಿದವ್ರಿಗೆ ಗೊತ್ತಾದ್ರು ಖುಷಿ.
ರಾಜಾ ಸೀಟಲ್ಲಿ ಈವ್ನಿಂಗ್ ವೈಬ್ ನೋಡಿ ಫ್ರೆಂಡ್ಸ್, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಗೈಸ್, ಇವತ್ತಿನ ದಿನ ಡೇ 1 ಮುಗೀತು. ಆಲ್ಮೋಸ್ಟ್ ನಾವು ಐಟನರಿಲಿ ಇದ್ದಿದ್ದು ಪ್ರತಿಯೊಂದು ಪ್ಲೇಸಸ್ನೂ ನೋಡಿದ್ದೀವಿ. ಮಂಡಲ್ಪಟ್ಟಿ ಪೀಕ್ ಆಗಿರ್ಬೋದು, ಮತ್ತು ಎಬ್ಬೆ ಫಾಲ್ಸ್ ಆಗಿರ್ಬೋದು, ಅದಾದಮೇಲೆ ನಾವು ಹೋಗಿದ್ದು ಕಾಫಿ ಪ್ಲ್ಯಾಂಟೇಷನ್ಗಾಗಿರ್ಬೋದು, ಈಗ ನಾವು ರಾಜಸೇಟಿಗೆ ಬಂದಿರೋದಾಗಿರ್ಬೋದು, ಪ್ರತಿಯೊಂದೂ ನಾವು ಮುಗಿಸಿದ್ದೀವಿ. ತುಂಬ ಚೆನ್ನಾಗೂ ಆಯಿತು ಕೂಡ. ಸೊ ಮತ್ತೆ ಸಿಗೋಣ ಡೇ 2ನಲ್ಲಿ, ಅಂದರೆ ನಾಳೆ ಬೆಳಗ್ಗೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತಿಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟುಮಾರೋ ತನಕ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ರಾಜಾ ಸೀಟ್ ಆದಮೇಲಿಂದ ಡೈರೆಕ್ಟಾಗಿ ರೂಮ್ಗೆ ಹೋಗ್ತೀವಿ ಅಂತ ನಾನು ಅಂದ್ಕೊಂಡ್ರೆ ಪ್ಲ್ಯಾನ್ ಮತ್ತೆ ಚೇಂಜ್ ಆಯಿತು. ನಾವು ಮತ್ತೆ ಬೇರೆ ಕಡೆ ಕೂಡ ಹೊರಟ್ವಿ. ಬನ್ನಿ, ಎಲ್ಲಿ ಹೊರಟ್ವಿ, ಎಲ್ಲಿ ಹೋಗಿದ್ವಿ ಅಂತ ನೋಡಿದ್ರೆ ಗೊತ್ತಾಗತ್ತೆ. ಗೈಸ್, ನಾನು ಅಂದ್ಕೊಂಡಿದ್ದೆ ರಾಜಾ ಸೀಟ್ ಆದಮೇಲಿಂದ ನಾವು ಡೈರೆಕ್ಟಾಗಿ ರೂಮ್ಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಲಕ್ಕಿಲಿ ಓಂಕಾರೇಶ್ವರ ಟೆಂಪಲಿಗೆ ಕರ್ಕೊಂಡು ಬಂದಿದ್ದಾರೆ. ದೇವರಿಗೆ ನಮ್ಮ ಮೇಲೆ ಎಷ್ಟು ಖುಷಿ ಇರ್ಬೋದು, ಎಷ್ಟು ಪ್ರೀತಿ ಇರ್ಬೋದು. ನಾವು ದೇವಸ್ಥಾನಕ್ಕೆ ಬರ್ತಾಯಿದ್ದು, ನಾವು ಅಂದ್ಕೊಂಡೇ ಇರಲಿಲ್ಲ ದೇವಸ್ಥಾನಕ್ಕೆ ಬರ್ತೀವಿ ಅಂತ. ಐ ಆಮ್ ಸೋ ಹ್ಯಾಪಿ. ನಾನು ಓಂಕಾರೇಶ್ವರ ಟೆಂಪಲ್ನ ಕೂಡ ತೋರಿಸ್ತೀನಿ. ತುಂಬ ಕತ್ಲಾಗಿದೆ, ಬಟ್ ಐ ಟ್ರೈ ಟು ಶೋ ಯು ಎವ್ರಿಥಿಂಗ್. ಹಲೋ ಎಂಟ್ರೆನ್ಸು ಓಂಕಾರೇಶ್ವರ ದೇವಾಲಯಕ್ಕೆ. ಇಲ್ಲಿ ಬಂದರೆ ಕಲ್ಯಾಣಿ ಇದೆ. ಏನು ಸಖತ್ತಾಗಿ ಮಾಡಿದ್ದಾರೆ. ಓಂಕಾರೇಶ್ವರ ಟೆಂಪಲಲ್ಲಿ ನಾನು ಆಂಜನೇಯ ಸ್ವಾಮಿ ಗುಡಿಯಿಂದ ದರ್ಶನ ಮಾಡ್ಕೊಂಡು ಬಂದೆ. ಈಗ ಮೇನ್ ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ತೀನಿ. ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಅಪ್ಪ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಮೀನುಗಳಿದೆ. ಒಂದು ಮೀನು ಸತ್ತೋಗಿರಂಗಿದೆ ಪಾಪ ಬೇರೆ, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಲ್ಯಾಣಿನ. ನಂಗೆ ತುಂಬ ಇಷ್ಟ ಆಯಿತು. ಇದಾದ್ಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಗೈಸ್, ದಾರಿ ಕಾಣದ ಹೊತ್ತಿನಲ್ಲಿ ದಾರಿ ಕಾಣದ ಡ್ರೈವರ್ ಅನ್ನೋ ಥರ ನಮ್ಮ ಡ್ರೈವರ್ಗೆ ದಾರಿ ಕಾಣ್ತಾ ಇಲ್ಲ. ಮುಂದೆ ಹೋಗ್ತಾ ಇದ್ದಿದ್ದು ಟಿ.ಟಿನೂ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಎಲ್ಲೋ ಕಳೆದೋಗ್ಬಿಟ್ಟಿದ್ದೀವಿ. ಸೊ ಈಗ ನಾವು ಟಿ.ಟಿ ಹುಡ್ಕೋದೋ ದಾರಿ ಹುಡ್ಕೋದೋ ಗೊತ್ತಿಲ್ಲ. ನೋಡೋಣ ಗೂಗಲ್ ಮ್ಯಾಪ್ನ, ಅಂದರೆ ನೆಟ್ವರ್ಕು ಇಲ್ಲ. ಸೊ ಹಾಂ, 6 - 5 = 2 ಪಾರ್ಟ್ 2 ಆಗೋದ್ರಲ್ಲಿದೆ, ಆದರೆ ಆಗಬಾರ್ದು. ಯಾವುದೋ ಹಳ್ಳಿ ಬಂತು. ಹಾಂ, ಐತಲ್ಲ ಅಲ್ಲಿ ರೈಟಿಗೆ ಭಯ ಆಗ್ಬಿಟ್ಟು ರೂಮ್ಗೆ ಹೋಗ್ತೀವೋ ಇಲ್ವೋ ಅಂತ ಅನ್ಸ್ಬಿಟ್ಟಿತ್ತು. ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ, ಒಳೊಳಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಗೂಗಲ್ ಮ್ಯಾಪು ವರ್ಕ್ ಆಗ್ತಾ ಇಲ್ಲ. ತುಂಬಾ ಭಯ ಆಯಿತು, ಬಟ್ ತುಂಬ ಎಂಜಾಯ್ ಮಾಡ್ತೀವಿ ಆ ಮೊಮೆಂಟಲ್ಲಿ ಕೂಡ. ಅಣ್ಣ ಎಕಡೆನೋ ಒಂದು ಕಡೆ ಅಲ್ಲ ಅಣ್ಣ, ಕರೆಕ್ಟ್ ದಾರಿಲಿ ಕರ್ಕೊಂಡೋಗಿ ಅಣ್ಣ. 1 ಅವರ್ ಆದರೂ ಇನ್ನೂ ತಲುಪಿಲ್ಲ. ಇವತ್ತು ರೀಚ್ ಆಯ್ತೀವಲ್ಲ, ನಾಳೆಗೆ ರೀಚ್ ಆಯ್ತೀವಪ್ಪ. ಊಟ ಅಳಿಸೇ ಹೋಗಿರುತ್ತೆ ಅನ್ಸುತ್ತೆ. ಓಡಾಡಿದ್ರೆ ಚೆನ್ನಾಗಿ ಹೋಗಿರ್ತಿದ್ದೆ ನಾವು. ಅಣ್ಣ ನಿಧಾನಕ್ಕೆ ಹೋದ್ರೆ ಪರವಾಗಿಲ್ಲ ಕಣಣ್ಣ. ಜೀವಂತ ಹೋಗ್ಬೇಕು. ನಾವು ಇನ್ನೊಂದ್ಸತಿ ಟ್ರಾವೆಲರ್ಸ್ ಆಗಿ ಬರಲ್ಲ. ಇವಾಗ ಹೋದ್ರೆ ತಾನೇ ಬರೋಕ್ಕೆ. ಗೂಗಲಲ್ಲಿ ಮ್ಯಾಪೇ ತೋರಿಸ್ತಾ
ಈಗ ಅರ್ಧ ಗಂಟೆ ಹೆದರ್ಕೊಬಿಟ್ಟು ಈಗ ಕಾವಾಗಿರಿ ಅಂತ ಹೇಳ್ತವ್ರೆ. ಪುಣ್ಯ ಕಡೆಗೆ ಹೆಂಗೋ ನಾವು ನಮ್ಮ ರೂಮ್ನ ರೀಚ್ ಆದ್ವಿ. ಅಲ್ಲಿ ಬಾನ್ ಫೈರ್ ಹಾಕಿದ್ರು. ಕೈ ಕಾಲೆಲ್ಲ ಮರಗಟ್ಬಿಟ್ಟಿತ್ತು ಚಳಿಗೆ. ಹೇಗೋ ಒಂಥರ ಚೆನ್ನಾಗಿತ್ತು ಬಾನ್ ಫೈರು. ಅಂತ್ಯಾಕ್ಷರಿ ಆಡಿದ್ವಿ, ಒಂಥರ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನೈಟ್ನ ಎಂಜಾಯ್ ಮಾಡಿದ್ವಿ ನಾವು. ಆಗ್ತಾಯಿಲ್ಲ, ಫುಲ್ ಸುಟ್ಟಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾಟ್ ಇನ್ ಹೋಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.